ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿದರೆ ಇವ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಆದರೂ ಇನ್ನೊಂದ್ಸತಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀನಿ. ಇವರು ನನ್ನ ಬೆಸ್ಟ್ ಫ್ರೆಂಡ್ ಸುಪ್ರಿಯಾ ಅಂತ. ಇವತ್ತು ನಾನು ಸುಪ್ರಿಯಾ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ 2 ಇಯರ್ಸ್ ಆಯಿತು. 2 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಹೋಗ್ತಾ ಇದ್ದೀನಿ. ಅವ್ರ ಮನೆ ಇರೋದು ಎಲ್ಲಿ ಅಂತಲೂ ಗೊತ್ತಿಲ್ಲ ನನಗೆ. ಆಲೂರು ಅಂತ ಗೊತ್ತು ಅಷ್ಟೇ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ, ಹೇಗಿರುತ್ತೆ ಎಲ್ಲಿ ಅಂತ ಗೊತ್ತಿಲ್ಲ. ಅದೇ ಗೊತ್ತಿಲ್ಲ ಅಷ್ಟೇ. ಎಲ್ಲಿ ಇವ್ರ ಮನೆ, ಹೇಗಿದೆ, ನಾನು ಏನು ಮಾಡ್ತೀನಿ, ಎಷ್ಟು ದಿನ ಇರ್ತೀನಿ ಅನ್ನೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ. ಇವಾಗ ಹೊರಡೋಣ ಬನ್ನಿ. ಟೈಮ್ ಎಷ್ಟು ಸುಪ್ರಿಯಾ? 10:15. ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ನೋಡೋಣ. ಲೆಟ್ಸ್ ಗೋ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನಂಗೊಂಥರ ಖುಷಿ ಆಗ್ತಾ ಇದೆ, ಎಕ್ಸೈಟ್ಮೆಂಟ್. ನಮ್ಮ ಮನೆಯ ರೋಡು. ನಾವಿವಾಗ ರೇಷ್ಮೆ ಇಲಾಖೆಗೆ ಬಂದು ನಿಂತಿದ್ದೀವಿ. ಸಿಲ್ಕ್ ಬೋರ್ಡ್. ಆಲೂರು ಬಸ್ ಬರುತ್ತೆ, ಹತ್ಕೊಂಡು ಆಲೂರ್ಗೆ ಹೋಗ್ಬೇಕು. ಜಾಸ್ತಿ ಹೊತ್ತೇನು ಕಾಯಲಿಲ್ಲ, ಬೇಗ ಬಸ್ ಬಂತು, ಹತ್ಕೊಂಡು ಹೋಗ್ತಾ ಇದ್ದೀವಿ. ಆಲೂರು ಏನು ಜಸ್ಟ್ ಒಂದು 10 ಮಿನಿಟ್ಸ್ ಸಾಕು. ಹಾಸನಿಂದ 10 to 20 ಮಿನಿಟ್ಸ್ ಆದರೆ ಸಾಕು ಗೈಸ್. ಇನ್ನು ಜಾಸ್ತಿ ಏನು ತಗೊಳ್ಳಲ್ಲ ಟೈಮು. ಇದು ಆಲೂರು ಬಸ್ ಸ್ಟ್ಯಾಂಡ್. ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ಕೊಂಡು ಹೋಗಬೇಕು ಅಂತ ಸುಪ್ರಿಯಾ ಹೇಳಿದ್ರು. ಆದರೂ ಡೈಲಿ ಅದು ಹೇಗೆ ಓಡಾಡ್ಸಿದ್ರು ಇವ್ರ ಕಾಲೇಜಿಗೆ ಮಾತ್ರ ಗೊತ್ತಿಲ್ಲ. ನಾನು ಈ ಥರ ಒಂದಿನ ಓಡಾಡಿದ್ರೆ ಉಫ್ ಅಂತ ಸುಸ್ತಾಗ್ಬಿಡ್ತೀನಿ. ಇವಾಗ ಆಲೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ದೀವಿ. ನೆಕ್ಸ್ಟ್ ಯಾವ ಬಸ್ ಹತ್ತಬೇಕಂತ ನೋಡಬೇಕು. ಸುಪ್ರಿಯಾ ಬಿಕ್ಕೋಡ್ ಬಸ್ಸಿಗೆ ಹತ್ತಬೇಕಂತ ಹೇಳಿದ್ರು. ಸೊ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಡೆಸ್ಟಿನೇಷನ್ ಕಾಜುಹಳ್ಳಿ. ನೋಡಿ, ಕಾಜುಹಳ್ಳಿಗೆ ಬಂದಿದ್ದೀವಿ. ಇವಾಗ ಅವ್ರ ಅಣ್ಣ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಅವ್ರ ಜೊತೆ ನಾವು ಹೋಗ್ತೀವಿ. ಇಲ್ಲೇ ಮಿಸ್ ಸುಪ್ರಿಯಾ. ಸುಪ್ಪಿ ಟೈಮ್ ಎಷ್ಟು ಎಲ್ಲಿ ತೋರಿಸಿ ಫೋನಲ್ಲಿ? 11:36. ಇದು ಯಾರಂತ ನಿಮಗೆ ಗೊತ್ತಾ ಗೈಸ್? ನಿಮಗೆ ಸುಪ್ರಿಯಂಗೆ ಮದುವೆ ಆಗೋ ಹುಡ್ಗಂತ ತೋರಿಸ್ತೀನಿ. ಅವನಿಗಂತೂ ಸುಪ್ರಿಯ ಅಂದರೆ ಪಂಚಪ್ರಾಣ. ಅವ್ನು ಯಾರಂತ ನಿಮ್ಗೆ ತೋರಿಸ್ತೀನಿ ತಡಿ. ನೋಡಿ ಗೈಸ್, ಇವನೇ ಸುಪ್ರಿಯನ್ನ ಪೀಡಿಸ್ತಾ ಇರೋ ಹುಡುಗ. ಮದುವೆ ಆಗು ಅಂತ. ಸುಪ್ರಿಯ ಅವರ ಮಾವನ ಮಗ ಇವನು. ಇದೇನಾ ನಿಮ್ಮೂರು? ಹೌದು, ಇದೆ ನಮ್ಮೂರು. ವೆಲ್ಕಮ್ ಟು ನಮ್ಮೂರು. ಥ್ಯಾಂಕ್ ಯು. ಇದೆ ಸುಪ್ರಿಯ ನಿಮ್ಮ ನಾಯಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಟೈಮ್ ಇವಾಗ 12:05 ಆಗಿದೆ ಗೈಸ್. ಆಂಟಿ ಬರಬೇಕು. ಆಂಟಿ ಬರೋವರೆಗೂ ವೆಯ್ಟಿಂಗ್. ಆಂಟಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಆಂಟಿ ಹೊರಗೆ ಹೋಗಿರೋ ಕಾರಣ ನಾನು ಸುಪ್ಪಿ ಮಾತ್ರ ಇದ್ದೀವಿ. ಹಾಯ್ ಗಾಯ್ಸ್, ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದೀನಿ. 4 ಗಂಟೆ ಆಗಿದೆ ಇವಾಗ ಟೈಮು. ಹೊರಗಡೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ ರೆಡಿಯಾಗಿ. ಫುಲ್ ಮಳೆ ಬರುವ ವಾತಾವರಣ. ಇವಾಗ ಹೋಗೋಣ ಬನ್ನಿ. ಮಳೆ ಬರ್ತಾ ಇದೆ, ಆದರೂ ಅಂಕಲ್ ಆಂಟಿ ಮನೆಯಲ್ಲಿಲ್ಲ. ಸೊ ಮಳೆ ಬಂದರೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ದಿಸ್ ಈಸ್ ಸುಪ್ರಿಯಾ ತಾತ. ಮಮ್ಮಿ ಎಷ್ಟು ಚೆನ್ನಾಗಿ ಅಳ ಕೇಳ್ತೈತೆ ನೋಡಿ. ಈಗ ಹೆಂಗೋಗ್ಬೇಕು? ಬಂದಿದ್ದಾರೆ ಇಲ್ಲೇನಾ? ಇದೆಲ್ಲ ಕಾಫಿನಾ? ಎಲ್ಲ ಕಾಫಿ, ಮೆಣಸು. ಕಾಫಿ, ಮೆಣಸು, ಸಿಲ್ವಾರ, ತೆಂಗು. ಸಿಲ್ವಾರ ಅಂದರೆ ಅದೇ ಮರ. ಓಕೆ. ಏನೇನೋ ಗೈಸ್, ನಂಗಂತೂ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದೀನಿ. ಮಳೆ ಮಾತ್ರ ಬರ್ದಿದ್ರೆ ಸಾಕು. ಇವಾಗ ತೋಟಕ್ಕೆ ಹೋಗೋಣ, ಅಲ್ಲಿ JCB ತಗೋಣ. JCB ಇನ್ನೇನು ಅಲ್ಲೇ ಇರೋದಿಲ್ಲ. ಅಲ್ಲಿಗೆ ಹೋಗ್ಬರೋಣ. ತೋಟ ಅಂದರೆ ಹೆಂಗೆ ಹೋಗೋದು? ದೂರನಾ? ಇಲ್ಲೇ ಒಳಗಡೆ ಹೋಗೋದು. ಮತ್ತೆ ಒಳಗೆ ಹೋಗೋಣ. ಸುಪ್ಪಿ ಇಲ್ಲೆಲ್ಲ ಹಾವಿರುತ್ತಾ? ಬಿಸಿಲು ಟೈಮಲ್ಲಿ ಬಂದರೆ ಇರುತ್ತೆ.
ನೀನೇನೋ ಬೊಗಳುತ್ತಿರೋದಲ್ವಾ? ಗೈಸ್, ನಾನು ಈ ಥರ ತೋಟಗಳಿಗೆ ಯಾವತ್ತೂ ಬಂದಿಲ್ಲ. ಇಷ್ಟು ವರ್ಷ 18 ವರ್ಷ ಆಗಿದೆ ನನಗೆ. ಹೌದು, 18 ವರ್ಷ ಆಗಿದೆ ನನಗೆ. ನಾನು ಯಾವ ತೋಟ, ಗದ್ದೆ, ಹೊಲ, ಜಮೀನಂತ ಓಡಾಡೇ ಇಲ್ಲ. ಅವ ಇವತ್ತೇ ಬರ್ತಾ ಇರೋದು ನಾನು. ನನಗಂತೂ ಫುಲ್ ಎಕ್ಸೈಟ್ಮೆಂಟ್, ಖುಷಿ ಆಗ್ತಾ ಇದೆ. ಇದು ನೋಡ್ತಾ ಇದ್ರೆ ಗುಡುಕ್ತಾ ಇದೆ. ಹೆಂಗೆ ನೋಡಕ್ ಮಾತ್ರ ಕುಳ್ಳುಗಿರೋದಷ್ಟೇ. ಮೊದ್ಲೇ ಒಗ್ಗರಣೆಗೆ ಹಾಕ್ತಾರಲ್ಲ, ಅಯ್ಯ ನಂಗೇನು ಅದು ಗೊತ್ತಿಲ್ವಾ? ಓ, ಕರ್ಬೇವಿನ ಸೊಪ್ಪು ಅಂತೆ ಒಗ್ಗರಣೆಗೆ ಹಾಕ್ತಾರಲ್ಲ. ಕರ್ಬೇವು ಸೊಪ್ಪು ಅಂದ್ರೆ ಏನು ಅಂತ ಗೊತ್ತಿಲ್ಲಲ್ಲ, ಒಗ್ಗರಣೆಗೆ ಹಾಕ್ತಾರಲ್ಲ, ಪಟ ಪಟ ಚಿಟಪಟ ಚಟಪಟ ಚಟಪಟ ಅನ್ನತ್ತಲ್ಲ ಅದು. ಅರ್ಥ ಆಯ್ತಾ? ಗೊತ್ತಾಯ್ತು. ನಾವೆಲ್ಲ ಕುಯ್ದು ಮುಗ್ದಾಗೈತೆ. ಮತ್ತೆ ಇನ್ನೊಂದು ರೌಂಡ್ ಬರ್ತಾ ಇದೆ ನೋಡಿ. ಹನಿತಾ ಇದೆ ಮಳೆ. ಒಂದೊಳ್ಳೆ ಸ್ಟೋರಿ ಹಾಕ್ಬೇಕಿವತ್ತು. ರೇನಿ ವಾಕ್ ಗೈಸ್, ಮಳೆ ಬರ್ತಾ ಉಂಟು ಸುಪ್ರಿಯಾ ಅವರ ಕಾಜು ಹಳ್ಳಿಯಲ್ಲಿ. ನಾನು ಒಂದೇ ಒಂದು ಫೋಟೋ ತೆಗ್ಸ್ಕೊಳ್ಳೋಣ ಅಂತ ನಿಂತ್ಕೊಂಡೆ ಗೈಸ್, ಮಳೆನೇ ಬಂತು ದಬ 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 ಅಂತ. ಗೈಸ್, ಏನೋ ಒಂಚೂರು ಎಂಜಾಯ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಮಳೆ ಸರಿಯಾಗಿ ಬರ್ತಾ ಇದೆ. ತುಂಬಾ ಎಂಜಾಯ್ಮೆಂಟ್ ಸಿಗ್ತಿದೆ. ಬಟ್ಟೆ ಎಲ್ಲ ನೆಂದೋಗೋ ರೇಂಜಲ್ಲಿ. ಛತ್ರಿ ಇದ್ರು ನೆಂದೋಗ್ತೀವೇನೋ ಅನ್ನಿಸ್ತಾ ಇದೆ. ಮನೆಯಿಂದ ಆಂಟಿ ಅಂಕಲ್ ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಸಂಜೆಗೆ ಅವ್ರ ಎಂಜಾಯ್ಮೆಂಟೇ ಆಗೈತೆ. ಡೈಲಿ ಬರ್ತೀನ ಗೈಸ್ ಇಲ್ಲಿಗೆ. ಅಪರೂಪಕ್ಕೆ ಬಂದಿದ್ದೀನಿ, 2 ವರ್ಷ ಆದ್ಮೇಲೆ ಬಂದಿದ್ದೀನಿ. ಇಲ್ಲ, ಹಿಂದ್ಗಡೆನೆ ಹೋಗ್ಬಿಡೋಣ ಬನ್ನಿ. ಸರಿ, ಇದೇ ಸುಪ್ರಿಯಾ ಅವರ ಮನೆ. ಹಿಂದ್ಗಡೆ ಬಾಕ್ಲಿಗೆ ಹೋಗಿ ತಟ್ಟದೆ ಇವಾಗ. ನೋಡಿ ಗೈಸ್, ಮನೆ ಮಗ ಕಳ್ಳ ತರ ಜುಗ್ 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 ಅಂತ ಓಡ್ ಬಂದೈತಿ ಅಣ್ಣ. ಹ್ಯಾಟ್ಗಳು ತುಂಬಾ ಇಷ್ಟ ಆಯ್ತು ನನಗೆ. ಬಟ್ಟೆ ಎಲ್ಲ ಏನ್ ಸುಪ್ರಿಯಾ ಹಿಂಗ್ ನೆಂದೋಯ್ತಾ? ಈ ಕೆಂಪಿರುವೆ ಕಚ್ಬಿಡ್ತು ಗೈಸಲ್ಲಿ. ಫೋಟೋ ತೆಗಿಸ್ಕೊಳ್ಳೋಣ ಅಂತ ನಿಂತಿದ್ದೆ, ಕಚ್ತು. ಎಷ್ಟು ಬೇಕು ಸುಪ್ರಿಯಾ ಅವರು ನಮಗೋಸ್ಕರ ಏನ್ ಮಾಡ್ಕೊಡ್ತಾರೆ ಅಂತ ಅಂದ್ರೆ, ಹಾ ಹೇಳಿ ಮೇಡಮ್, ನಿಮ್ ಬಾಯಲ್ಲೇ ಹೇಳಿ. ಕ್ಯಾಮ್ರಾ ಇರೋದು ಈ ಕಡೆ, ಮಗು ಸೈಡಿಗೆ ಇರೋದು ಇಟ್ಕೊಂಡು ಹೋಗ್ಬಾರ್ದು. ಏನ್ ಮಾಡ್ಕೊಡ್ಲಿ ಹೇಳಿ. ಮೈಕು ಕನ್ಫ್ಯೂಸ್ ಆಗ್ಬೇಡಿ. ಮೈಕ್ ಸರಿ, ಏನ್ ಮಾಡ್ಕೊಡ್ಲಿ ಇವತ್ತು ನಿಮಗೋಸ್ಕರ? ನನಗೋಸ್ಕರ ಬೋಟಿ, ತಲೆಕಾಲು ಬೋಟಿ. ಹುಡುಗಿ ಅಷ್ಟೇ ಗೊತ್ತಿರೋದು, ನಮ್ ವೆಜ್ ಬಗ್ಗೆ ಏನ್ ಗೊತ್ತು? ಓಕೆ, ಬೋಟಿ ತಲೆಕಾಲು, ಲಿವರ್ ಫ್ರೈ, ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಟಿಕ್ಕಾ, ಮಟನ್ ಕೊಲ್ಲಾಪುರಿ, ಫಿಶ್, ಪ್ರಾನ್ಸ್. ಫೇವ್ರೇಟ್ ಏನು? ನನ್ನ ಫೇವ್ರೇಟ್ ಲಿವರ್ ಫ್ರೈ, ಚಿಕನ್ ಲಿವರ್ ಫ್ರೈ. ಅಲ್ಲ, ಹೌದು. ಬಿರಿಯಾನಿ, ಇನ್ನೊಂದು ಶವರ್ಮ. ಐ ಫಾರ್ಗಾಟ್ ಅಬೌಟ್ ಶವರ್ಮ. ಸುಪ್ರಿಯಾ ಶವರ್ಮ ತಿಂದು ಎಷ್ಟೊಂದು ತಿಂಗಳಾಗೋಯ್ತು ಗೊತ್ತಾ? ಹೌದಾ? ಮಳೆ ಬರ್ತಾ ಇದೆ. ಎಂತ ಒಳ್ಳೆ ವೆದರ್ ಅಲ್ಲಿ ಇದ್ದೀನಿ, ಫುಲ್ ಗ್ರೀನರಿ. ನೆಕ್ಸ್ಟ್ ಟೈಮ್ ಇಂದ ನಿಮ್ಗೆ ಯಾರಿಗಾದ್ರೂ ಸಿಟಿಲೇ ಇದ್ದು ಬೋರ್ ಆದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಕರ್ಕೊಂಡು ಬಂದು ಸುಪ್ರಿಯವ್ರ ಮನೆಗೆ ಬಿಡ್ತೀನಿ. ನಿಮಗೆ ಇನ್ನು ಸುಪ್ರಿಯವ್ರ ಮನೆಗಿಂತ ಅವ್ರ ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಪೂರ್ತಿ ಹಳ್ಳಿ ವಾತಾವರಣ, ಹಳ್ಳಿ ಮನೆಗಳು, ಹಳೇ ಕಾಲದ ಮನೆ ಹೆಂಗಿದೆ ಗೊತ್ತಾ? ಊರವರೆಲ್ಲ ಒಂದೇ ಮನೇಲಿದ್ರಂತೆ. ಸುಪ್ರಿಯಾರ ಎಂಟೈರ್ ಫ್ಯಾಮಿಲಿ, ಎಷ್ಟು ಜನ, ನಿಯರ್ಲಿ 10 ಜಾಸ್ತಿ ಅನ್ಸುತ್ತೆ, 25-30 ಅಷ್ಟೊಂದು ಜನ ಒಂದೇ ಮನೇಲಿದ್ರು. ಹೇಗಿದ್ರು ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದೀರಾ ಆಂಟಿ? ಕಾಫಿ ಕಾಫಿ ಕಾಫಿ. ಮಳೆ ನಿಂತೇ ಹೋಯ್ತು ನೋಡಿ ಸುಪ್ರಿಯಾ. ಬಿಸಿ ಬಿಸಿ ಕಾಫಿ. ಹ್ಞೂ ಆಂಟಿ. ನೋಡಿ ಗೈಸ್, ಕಾಫಿ ಕುಡಿತಾ ಕೂತಿದ್ದೀವಿ. ನಾನಂತೂ ಕಾಫಿ ಲವರ್. ಕಾಫಿ ಕುಡಿತಾ ಇದ್ರೆ ಏನು ಒಳ್ಳೆ ಫೀಲಿಂಗ್ ಗೊತ್ತಾ? ಮಳೆ ಬರ್ತಿದೆ, ಚಳಿ ಚಳಿ, ಕಾಫಿ ಪಕ್ಕದಲ್ಲಿ ಒಂದು ಕುಂಕರ್ಣಿ ಕರುಮ್ 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 ಅಂತ ತಿಂತಾನೆ ಐತೆ ಅವಾಗ್ಲಿಂದನು. ನೋಡಕ್ ಮಾತ್ರ ಸಣ್ಣ ಇರೋದು ಅಷ್ಟೇ ಫ್ರೆಂಡ್ಸ್, ತಿನ್ನಕ್ ಹಿಡಿದ್ರೆ ಬಕೆಟ್ ಗಟ್ಲೆ, ಅಂಡೆ ಗಟ್ಲೆ ಕುಂಕರ್ಣಿ ಎಲ್ಲ ತಿಂಡಿ ಪೋತಿ.
ಸದ್ಯ ಅವರೇ ರಿವೀಲ್ ಮಾಡ್ತವ್ರೆ. ಗೈಸ್ ನಾವು ಮತ್ತೆ ಇನ್ನೊಂದು ರೌಂಡ್ ತಿರ್ಗೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ನಿಂತಿದೆ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 5 ಗಂಟೆ. ಒಂದು ರೌಂಡ್ ಕಾಫಿ ಚೆನ್ನಾಗಿ ಎಂಥ ಒಳ್ಳೆ ಕಾಫಿ ಕುಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಇವಾಗ ಶುಂಠಿ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಆವಾಗಲೇ ಏನೇನು ನೋಡ್ಕೊಂಡು ಬಂದ್ವಿ ನಾವು, ಮೆಣಸು, ತೆಂಗು ಆ್ಯಂಡ್ ಇನ್ನೊಂದೇನೋ ನಂಗೆ ಮರ್ತೋಯ್ತು, ಕಾಫಿ. ಇವಾಗ ಮತ್ತೆ ಶುಂಠಿ ಹೊಲ. ನಾನಿಲ್ಲೆಲ್ಲ ಓಡಾಡೇ ಇಲ್ಲ, ಖುಷಿ ಆಗ್ತಿದೆ ನನಗೊಂಥರ. ಈ ಗುಬೇಲ್ ಎಲ್ಲ ಕಡೆ ತಿರುಗ್ತಿರುತ್ತೆ, ಅದಕ್ಕೆ ಮೆಂಟ್ಲು ಥರ ಆಡ್ತೈತೆ. ಎಮ್ಮೆ ಚರ್ಮ ಚಳಿನೇ ಆಗಲ್ವಂತೆ ಇವರಿಗೆ. ನಾನು ಸ್ಟೋಲ್ ಹಾಕೊಂಡು ಬೆಚ್ಚಗೆ ಬರ್ತಾ ಇದ್ರೆ ಇವ್ರಿಗೆ ಚಳಿ ಆಗಲ್ಲ. ಕಿವಿಗೆ ಹತ್ತಿ ಇಲ್ಲ. ಫಸ್ಟ್ ಮನೆಗೆ ಹೋದ್ಮೇಲೆ ನಂಗೆ ಒಂದ್ಸಲ ಕಿವಿಗೆ ಹತ್ತಿ ಕೊಡಿ. ಇವಾಗಲೇ ಕೊಡ್ತಿದ್ನಲ್ಲ, ಮರ್ತೋಯ್ತು, ವಾಪಸ್ ಹೋಗೋಕ್ಕಾಗಲ್ಲ. ನಂಗೆ ಯಾವುದೋ ರೆಸಾರ್ಟಿಗೆ ಬಂದಿರೋ ಫೀಲ್ ಗೈಸ್. ಚೆನ್ನಾಗಿ ಮಾಡಿ ಒಳ್ಳೆ ರೆಸಾರ್ಟ್. ಕಾಡೆ ಇಲ್ಲೆಲ್ಲ ರಾತ್ರಿ ಓಡಾಡಕ್ಕಾಗಲ್ಲ ಅಲ್ವಾ? ನೋ ಲೈಟ್ಸ್, ನಥಿಂಗ್. ಲೈಟ್ ಐತೆ ನೋಡಿ, ದಾರಿ ಯಾವ್ದೋ ಒಂದೊಂದು ಲೈಟ್ ಇಟ್ಕೊಬಿಟ್ಟು ಸುಪ್ರಿಯಾ ಅವರ ಶುಂಠಿ. ನಾನು ನಮ್ಮ ಶುಂಠಿ ಹೊಲಕ್ಕೆ ಹೋಗಿಲ್ಲ, ನನ್ನ ಫ್ರೆಂಡ್ ಅವ್ರ ಶುಂಠಿ ನೋಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಶಿಪ್ ಅಂದರೆ ನನಗಿಲ್ಲ ಅಂತ ಅಂದ್ರೂ ಫ್ರೆಂಡಿಗಿರ್ಬೇಕು. ಇಲ್ಲಿರೋ ಸೌಂಡ್ನ ನೀವು ಡೀಪಾಗಿ ಅಬ್ಸರ್ವ್ ಮಾಡಿ, ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ. ಸ್ವಲ್ಪ ಹೊತ್ತಾದರೂ ನೆಮ್ಮದಿಯಾಗಿರೋಣ ಅಂತ ಬಂದ್ವಿ. ಮತ್ತೆ ಮಳೆ ಬರ್ತಾ ಇದೆ. ಇಲ್ಲಿ ಜೋರಾಗೋಕ್ಕಿಂತ ಮುಂಚೆ ಫಸ್ಟು ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಂಟಿ ನಂಗೆ ಏನಾದ್ರು ಸ್ಪೆಷಲ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ. ಏನಾದರೂ ಬಿಸಿ ಬಿಸಿಯಾಗಿ ತಿನ್ಕೊಂಡು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗ್ರ್ಯಾನಿ ಈಸ್ ವಾಚಿಂಗ್ TV ಗೈಸ್. Time is 6:30. ಆಂಟಿ ಬೇಸ್ ಕೊಡ್ತಾರೆ, ತಿನ್ನೋದೇ ಕೆಲಸ. ಅಮ್ಮ ಅಕ್ಕ ಏನು ವಡೆ ಆಂಟಿ ಇದು? ಬೆಳ್ಳುಗೈತೆ. ಹಲೋ ಟೇಸ್ಟ್ ಸುಪ್ರಿಯಾ ಆಲ್ರೆಡಿ ಪ್ಲೇಟ್ ಹಿಡ್ಕೊಂಡು ಬಂದವ್ರೆ. ನಿಮಗೆ ತಡಿಯಮ್ಮ ಸುತ್ತೈತೆ. ಸುಪ್ರಿಯಾ ನೀವು ಯಾರು? ಸುಡ್ತಾ ಇದ್ರು ಬಾಯ್. ದೃಷ್ಟಿ ಆಗುತ್ತೆ ಅಂತ ಸುಪ್ರಿಯಾ ದೂರ ಕೊಡೋ. ಈಗ ಬರುತ್ತೆ ನಮಗೆ ಶೆಲ್ಫ್. ಇಲ್ಲಿಗೆ ಇರ್ಬೇಕು ನಮ್ಮ ಮನೆ ಶೆಲ್ಫ್. ನನ್ನ ಪಾಲಿಂದೆಲ್ಲ ತಗೊಂಡ್ ತಿಂತವ್ರೆ ಗೈ ಸುಪ್ರಿಯಾ. ಸುಡ್ತೈತೆ ಅನ್ನೋದು ಲೆಕ್ಕಿಸ್ದಲೆ ಇರ್ಲಿತ್ತೀನಿ. ಗೈ ಸುಪ್ರಿಯಾ ಅವರು ನನಗೋಸ್ಕರ ಕರ್ಡ್ ರೈಸ್ ಮಾಡ್ತಾ ಇದ್ದಾರೆ. ಅವರ ಪ್ರಿಪ್ರೇಷನ್ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಟೈಮ್ ಇವಾಗ 8:52 ಆಗಿದೆ ನೋಡಿ. ಕ್ಯಾನ್ ಯು ಸಿ? ತೋರಿಸ್ತೀನಿ ಬನ್ನಿ.
ಹಸಿರು ಮೆಣಸಿನ್ಕಾಯಿ ಇಲ್ಲ. ಅಯ್ಯಯ್ಯೋ ಛೆ. ಗೊತ್ತಿರ್ಲಿಲ್ವಾ? ಒಂದು ಕಡ ರೆಡಿ ಮಾಡಿ, ಜೀರಿಗೆ, ಸಾಸಿವೆ, ಖಾರ ತಿಂತೀರಾ? ಖಾರ ತಿಂತೀರಾ? ಸಾಕು ಸಾಕು. ಸಾಕಾ? ಹ್ಞೂ, ನಾವೇನು ಮನುಷ್ಯನೇ ದೇವನಾ? ನಿಶು ತಿನ್ಬೇಕು ಈ ಖಾರ, ತಲೆ ತಿರುಗಿ ಹೋಗ್ತಾನೆ. ನಿಮಗೆ ಹೆಂಗ್ ಬೇಕು ಹಂಗ್ ಮಾಡಿ. ಹೆಂಗೆ ನಮ್ದೇ ದರ್ಬಾರ್ ಗೈಸ್. ಹಾಕ್ದೆ ಸುಪ್ರಿಯಾ ಅವರೇ, ಉದ್ದಿನ ಬೇಳೆ ಏನಿದು ಇಷ್ಟೊಂದ? ಗೈಸ್ ಎಣ್ಣೆ ಅರ್ಥ ಸರಿಯಾಗಿ ನೀವು ಮತ್ತೆ ಹಂಗ ಮಾಡ್ಕೊಬಿಡ್ತಾರೆ ಅನ್ಕೊಂಡಿದ್ನು. ಅಯ್ಯಪ್ಪ, ಜನಗಳು ಕಮೆಂಟ್ ಹಾಕ್ತಾರೆ ಯಾಕೆ ಹಂಗೆ ನೋಡ್ತಾವ್ರಂತ. ಅದ್ ಬೇಕು ಇದ್ ಬೇಕು ಅಂದ್ರೆ ಹಿಂಗೆ ಆಡೋದು ಅಂತಾರೆ. ಅಪ್ಪ ಮಗಳು ನೋಡಿ ಗೈಸ್, ಮಗಳಿಗೆ ತಕ್ಕ ಅಪ್ಪ, ಅಪ್ಪಂಗೆ ತಕ್ಕ ಮಗಳು. ಶುಂಠಿ ಹೊಲಕ್ಕೆ ಹೋಗಿ, ಕಾಫಿ ತೋಟಕ್ಕೆ ಹೋಗಿ, ಮಳೆ ನಾವು ಹೋದ ತಕ್ಷಣ ಮಳೆ ಬರೋದ. ಹೆಂಗ್ ಓಡ್ ಬಂದಿದ್ದೀವಿ ಗೊತ್ತಾ ಅಂಕಲ್, ಜೋರಾಗಿ ಮಳೆ ಬಂದ್ರೆ ಬರಕ್ಕಾಗಲ್ಲ ಅಂತ. ಅಲ್ಲಿ ರೋಡ್ ಬೇರೆ ಇದೆ. ಒಂದೆರಡು ಫೋಟೋ ತಕ್ಕೋಣ ಅಂದ್ರೆ ಆಗ್ಲಿಲ್ಲ. ನಾನು ಬ್ಯಾಂಕಿಗೆ ಹೋಗೋಣಂತಿದ್ದೆ, ಹೋಗ್ಬೇಕಾಯ್ತು. HDFC ಬ್ಯಾಂಕಿಗೆ ಸಿಟಿಗೆ ಹೋಗ್ಬಿಟ್ಟು ಅದೇ ಅಲ್ಲಿ ಹೋಗಿಲ್ಲ, ದುಡ್ಡು ATM ಕಾರ್ಡ್ ತಗೊಂಡ್ರು ಬ್ಯಾಂಕಿಗೆ ಹೋಗಿ ಕೊಟ್ಟದ. ಇದೇ ಥರ ಮಾತಾಡಿಕೊಂಡು ನಾನು ಡೇನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ದಯವಿಟ್ಟು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಆಗಿ, ನೆಕ್ಸ್ಟ್ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.